ಇವತ್ತು ಡಿ ಬಾಸ್ ಅವರ ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ. ನಿಮ್ಮ ಬಳಗದಿಂದ ಏನು ನಿಮ್ಮ ಡಿ ಬಾಯ್ಸ್ ಅಂತ ಏನು ಮಾಡ್ತಾ ಇದ್ದೀರಾ, ಬಂದವರಿಗೆಲ್ಲ 24 ಗಂಟೆ 4 ಶೋಗಳಲ್ಲೂ ಊಟದ ವ್ಯವಸ್ಥೆ ಆಗಿರ್ಬೋದು, ನೀರಿನ ವ್ಯವಸ್ಥೆ ಎಲ್ಲ ಮಾಡ್ತೀರಾ. ಹೇಗೆ ಈ ಸ್ಫೂರ್ತಿ? ಸರ್, ಸ್ಫೂರ್ತಿ ನಮಗೆ ನಮ್ಮ ಭಾಷೆಯ 55 ಸಿನಿಮಾ ನಾವು ಮಾಡಿದ ಡಿಫ್ರೆನ್ಸ್ ಇತ್ತು. ಇಲ್ಲಿ ಒಂದು ಬ್ಯಾಗ್ನರ್ ಹಾಕೋದು ಕೂಡ ದೊಡ್ಡ ಕಷ್ಟ ಆಗ್ತಿತ್ತು ಇಲ್ಲಿ ಯಾಕೆಂದರೆ ಇಲ್ಲಿ ಜಾಸ್ತಿ ತೆಲುಗು ಪ್ರೇಕ್ಷಕರು ಜಾಸ್ತಿ ಇದ್ದಾರೆ. ಇವತ್ತು ನೀವೇ ನೋಡ್ತಾ ಇದ್ದೀರಾ, ಅತಿ ಹೆಚ್ಚು ನಮ್ಮ ಬ್ಯಾನರ್ಸ್ಗಳು ಬಿದ್ದಿದ್ದಾವೆ ಇವತ್ತು. ಅದಕ್ಕೆ ನಮಗೆ ಪ್ರೇರಣೆ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಬಾಸು ಈ ಮಟ್ಟಿಗೆ ಬೆಳೆಯೋಕ್ಕೆ ನಮಗೆ ನಾವು ಇಷ್ಟು ಮಟ್ಟಿಗೆ ಅನ್ನದಾನ ಇನ್ನೊಂದು ಎಲ್ಲ ಥರದ ವ್ಯವಸ್ಥೆ ಮಾಡೋದು ಇವತ್ತೇನು ಹೊಸ್ತಲ್ಲ. ಸುಮಾರು 16 ವರ್ಷಗಳಿಂದ ನಾವು ಮಾಡ್ಕೊಂಡೇ ಬಂದಿದ್ದೀವಿ. ಪ್ರತಿ ಸಿನಿಮಾಕ್ಕೂ ಅನ್ನದಾನ ಮಾಡಿಸ್ತೀವಿ. ಇವತ್ತು ಸ್ಪೆಷಲ್ ಅಂತೇನಿಲ್ಲ, ಪ್ರತಿ ಸಲವೂ ನಾವು ಅವ್ರ ಬರ್ತ್ಡೇ ಕೂಡ ಮಾಡ್ತೀವಿ. ಒಂದು ಟೀಸರ್ ಕೂಡ ಆದರೂ ಕೂಡ ನಾವು ಇಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ತಾಯಿದ್ದೀವಿ. ನೋಡ್ತಾ ಇದ್ದಾರೆ ನೀವು, ಕ್ರೇಜ್ ಜಾಸ್ತಿ ಆಗಿದೆ. ಆಮೇಲೆ ಇನ್ನೊಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಎಷ್ಟೇ ತುಳಿಯೋಕ್ಕೆ ಪ್ರಯತ್ನ ಪಟ್ಟರು ಕೂಡ ನಾವು ಬೆಳೆಸೋಕ್ಕೆ ಎದುತ್ತಾ ಇರ್ತೀವಿ. ನಾವು ಯಾರೇನೂ ಮಾಡೋಕ್ಕಾಗಲ್ಲ. ನೀವು ಯಜ್ಞ ಥರ ಇಲಿ ಥರ ಇನ್ನೊಬ್ಬರ ಥರ ಏನೇನೇ ಮಾತಾಡಿದ್ರು ಕೂಡ, ನಮ್ಮದು ಮೊನ್ನೆ ಹೇಳಿದ್ರಲ್ಲ ಅವರು ಡೈಲಾಗ್ ರೈಟ್ರು, ಎತ್ತವರೆಗೆ ಯಜ್ಞ ಮುದ್ದು, ನಾವು ಆನೆ ಎತ್ತಿದ್ದೀವಿ. ಹಂಗಾಗಿ ನಮ್ಗೆ ಯಾವಾಗಲೂ ಮುದ್ದಾಗಿರ್ತಾರೆ. ಸೊ ನಮ್ಮ ಬಾಸು ಕಲೆಗಾರ ಅನ್ನೋದು ಈ ಚಿತ್ರದಿಂದ ತೋರಿಸಿದ್ದಾರೆ. ನಾನು ನೋಡಿದೆ ಯಾಕಂದರೆ ಊಟದ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದೆ. ಸೊ ಆ ಗ್ಲಿಮ್ಸ್ಗಳಲ್ಲಿ ನೋಡ್ಕೊಂಡು ಬರ್ತಾ ಇದ್ದೆ. ಡಬಲ್ ಆ್ಯಕ್ಟಿಂಗ್ ಬೇರೆ ಮಾಡಿದ್ದಾರೆ. ದಯವಿಟ್ಟು ಎಲ್ಲ ಕನ್ನಡ ಚಿತ್ರ ಪ್ರೇಕ್ಷಕರು ದಯವಿಟ್ಟು ಚಿತ್ರ ಮಂದಿರಕ್ಕೆ ಬಂದು ವೀಕ್ಷಣೆ ಮಾಡಬೇಕು. ನಮಗೆ ಯಾವುದೇ ಪ್ಯಾನ್ ಅವರಾಗಲಿ ಇನ್ನೊಂದಾಗಲಿ ನಾವು ಯಾವುದೂ ಮಾಡಿಲ್ಲ. ನಮ್ಮ ಬಾಸ್ ನಮ್ಗೆ ಹೇಳ್ಕೊಟ್ಟಿಲ್ಲ. ನಮ್ಮ ಬಾಸ್ ಇವತ್ತು ಅಲ್ಲಿ ನಿಮ್ಮದೇಗಿದ್ರು, ಕೆಲವರೆಲ್ಲ ಏನೇನೋ ಮಾಡ್ಕೊಂಡ್ರು, ಮುಗಿದೋಯ್ತು ಮಟಾಶ್ ಅಂದ್ಬಿಟ್ರು. ಯಾವುದೂ ಆಗಲ್ಲ, ನಿನ್ನೂ ಎತ್ತರಕ್ಕೆ ನಾವು ಕರ್ಕೊಂಡು ಹೋಗ್ತೀವಿ. ಯಾರು ಕೂಡ ನಿಲ್ಸೋಕ್ಕಾಗಲ್ಲ. 10 ಜನ ತುಳಿಯೋಕ್ಕಿರ್ಬೋದು, ಬಟ್ 100 ಜನ ಕಾಯಕ್ಕಿದ್ದೇ ಇರುತ್ತೆ. ಸೊ ಆ ಭಗವಂತನ ಆಶೀರ್ವಾದ ಇದ್ದೇ ಇರುತ್ತೆ. ತಪ್ಪುಗಳು ಸಹಜ ಆಗಿರ್ತಾವೆ, ಇಲ್ಲ ಅಂತ ಹೇಳ್ಬಿಟ್ಟು ಕಾನೂನು ಲೆಕ್ಕಾಚಾರದಕ್ಕೆ ಅಲ್ಲಿರ್ತವೆ. ಸೊ ಇವತ್ತು ಸಿನಿಮಾ ರಿಲೀಸ್ ಆಗಿದೆ, 100 ಡೇಸ್ ಓಡುತ್ತೆ ಅಂತ ನಮಗೆಲ್ಲ ನಂಬಿಕೆ ಇದೆ. ಸೊ ಶತದಿನೋತ್ಸವ ಆಚರಣೆ ಅಂತ ಹೇಳ್ಬಿಟ್ಟು ನಾವು ಶುಭಾಯಿಸ್ತೀವಿ. ಇಲ್ಲಿ ಮಹದೇವಪುರದಲ್ಲಿ ಡಿ ಟೀಮಿಂದ ಆಮೇಲೆ ಹಲವಾರು ಬೇರೆ ಸಂಘಗಳು ಬಂದಿದ್ದಾವೆ. ಡಿ ಕಂಪನಿ ಇನ್ನೊಂದು ಮತ್ತು ಎಲ್ಲ ಬಂದಿದ್ದಾವೆ. ಎಲ್ಲ ಸೇರಿಕೊಂಡು ಒಗ್ಗಟ್ಟಾಗಿ ನಾವು ಮಾಡ್ತಾ ಇದ್ದೀವಿ ಸರ್. ಕಳಿಸ್ಕೊಟ್ಟಿದ್ದಾರೆ ಸರ್ ಅಭಿಮಾನಿಗಳಿಗೋಸ್ಕರ. ಅದು ವಿಜಯಲಕ್ಷ್ಮಿ ನಿನ್ನೆ ಪೋಸ್ಟ್ ಮಾಡ್ಕೊಂಡು ನಿಮ್ಮಿಂದ ನಾನು ಇದ್ದೀನಿ ಅಂತ ಎಷ್ಟು ಪ್ರಾಮುಖ್ಯತೆ ಪಡೆಯುತ್ತೆ ಆ ಪದ. ಖಂಡಿತ ಸರ್, ನಮ್ಗೆ ತುಂಬ ಖುಷಿ ಆಯಿತು. ಅದು ಇಷ್ಟು ಕಷ್ಟದಲ್ಲಿ ಒಳಗಡೆ ಇದ್ದಾಗ ಅವ್ರು ಜಸ್ಟ್ ನಮ್ಗೊಂದು ಇಂಡ್ ಕೊಟ್ರಲ್ಲ, ಏನೂ ತೊಂದರೆ ಇಲ್ಲ, ನೀವು ಚೆನ್ನಾಗಿ ಮಾಡಿ ಅಂತ ಅವ್ರು ಹೇಳಿದ್ರು. ಮಾಡ್ತೀವಿ ನಮಗೇನೋ ಒಂದು ಎನರ್ಜಿ ಬಂತು ಇವತ್ತು. ನಿನ್ನೆ ಅವ್ರ ಲೆಟರ್ ಬಂದಾಗ ನಮ್ಮ ಅತ್ತಿಗೆ ಮೂಲಕ ನಮಗೆ ಒಂದು ಎನರ್ಜಿ ಬಂತು. ತುಂಬ ಚೆನ್ನಾಗಿತ್ತು. ಅವ್ರು ಏನೇ ಮಾಡಿದ್ರೆ ನಾವು ಅವರಿಂದ ಇದ್ದೇ ಇರ್ತೀವಿ. ಅದೆಲ್ಲ ಕಾನೂನು ವ್ಯವಸ್ಥೆ ನಾವು ಇದೆ, ಅದ್ರ ಬಗ್ಗೆ ನಾವು ಮಾತಾಡೋಕೆ ಹೋಗಲ್ಲ. ಖಂಡಿತ ಇವತ್ತು ಎಲ್ಲ ಅಭಿಮಾನಿಗಳು ಬಂದಿದ್ದಾರೆ, ಖುಷಿ ಪಡ್ತಿದ್ದಾರೆ. ಬೆಳಗಿನ ಅನ್ನದಾನ ಮಾಡ್ತಾಯಿದ್ವಿ. ಏನೋ ಒಂಥರ ಖುಷಿ ಇವತ್ತು ನಮಗೆ, ತುಂಬ ಖುಷಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಏನೇ ಆಗಲಿ ಅದು ಮೇಲೆ ಇದೆ ಸರ್. ಕಾನೂನು ನಮ್ಮ ಭಾಷೆ ಬಂದೇ ಬರ್ತಾರೆ, ಅವರಿಂದ ಹಿಂದೆ ಇರ್ತಿದ್ರು. ಜೈ ಡಿ ಬಾಸ್, ಉಸಿರಿರ್ತೀವಿ ನಾವು. ಜೈ ಡಿ ಬಾಸ್. ನೋಡಿ ನಮಗೆ ದಯವಿಟ್ಟು ಫ್ಯಾನ್ ಮಾರ್ಕ್ಸು ಇವೆಲ್ಲ ನಮ್ಗೆ ಇಷ್ಟ ಆಗಲ್ಲ. ನಮಗೆ ಎಲ್ಲರೂ ಬೇಕು ಕನ್ನಡ ಉಳಿಬೇಕು. ಇಲ್ಲಿ ಕನ್ನಡಕ್ಕೋಸ್ಕರ ನಮ್ಮ ಭಾಷೆ ಸಿನಿಮಾ ಮಾಡ್ತೀನಿ ಅಂತಾರೆ. ಯಾವುದೇ ಅನ್ಯ ಭಾಷೆಗಳಿಲ್ಲದೆ ಚಿತ್ರರಂಗಕ್ಕೆ ಹೋಗಲ್ಲ ಅವರು. ಸೊ ಇಲ್ಲೇ ಇದು ಮಾಡಿದ್ರೆ ಅವ್ರಿಗೆ ತುಂಬ ಪ್ರಾಮುಖ್ಯತೆ ಕೊಡ್ತೀವಿ ನಾವು. ನಮಗೆ ಯಾರ ಮೇಲೂ ಬೇಜಾರಿಲ್ಲ. ನಾವು ಯಾರಿಗೂ ನಮಗೆಲ್ಲರೂ ಕನ್ನಡ ನೋಡಿ ಇಷ್ಟನೇ. ನಮ್ಮ ಭಾಷೆ ನಮಗೆ ಮೇಲು, ನಮ್ಮ ತಂದೆ ತಾಯಿ ಹೆಂಗೆ ಮುಖ್ಯ, ನಮ್ಮ ಭಾಷೆ ಹಂಗೆ ಮುಖ್ಯ ಅಷ್ಟೇ. ನಮಗೆ ಯಾರ ಮೇಲೆ ದ್ವೇಷನೂ ಇಲ್ಲ, ಏನೂ ಇಲ್ಲ. ಕಾನೂನು ಪ್ರಕಾರ ಏನು ನಡೀತೆ ಅದನ್ನಾಗಲಿ, ಅದು ನಾವು ನೋಡ್ಕೊಳ್ತೀವಿ ಅಷ್ಟೇ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.